ವಿಡಿಯೋ ಮಾಡ್ಕೊಂಡ್ರೆ ಚಿನ್ನು ಹೋಗ್ಲಿ ಬಿಡು ಅವನು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇದು ಮತ್ತೊಂದು ಗೋವಾದ ಮುಂದುವರೆದ ಭಾಗನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲಾಸ್ಟ್ 2 ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇನು ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟು, ಇದು ಬಾಗಾ ಬೀಚ್ ಆಪೋಸಿಟ್ ಇರುವಂತಹ ರೆಸ್ಟೋರೆಂಟು. ಯಾವ ಹೆಸರು ನಾನು ನೋಡಲೇ ಇಲ್ಲ, ಆದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅದು ರೆಸ್ಟೋರೆಂಟು. ಅಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣ್ತಿದೆ, ಇಡೀ ಸಮುದ್ರ, ನೀಲಿ ಭಾಗ ಏನು ಕಾಣ್ತಿದೆ ಅದೆಲ್ಲ ಸಮುದ್ರ. ನೋಡೋರಿಗೆ ಅದು ಆಕಾಶ ಥರ ಕಾಣ್ತಾ ಇದೆ, ಆದರೆ ಅದು ಸಮುದ್ರ. ಅಲ್ಲಿಂದ ಬಂದುಬಿಟ್ಟು ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ತುಂಬ ಹೊಟ್ಟೆ ಹಸಿತಾ ಇತ್ತು. ಯಾಕೆ ಅಂದರೆ ಬೆಳಗಿನ ಜಾವನೇ ನಾವು ಬೀಚಿಗೆ ಹೋಗಿದ್ವಿ. ಖಾಲಿ ಹೊಟ್ಟೆಗೆ ಹೋಗಿ ಸುಮಾರು ನೀರಲ್ಲಿ ಆಟ ಆಡಿಬಿಟ್ರೆ ತುಂಬ ಹೊಟ್ಟೆ ಹಸಿವಾಗತ್ತೆ. ಹಾಗಾಗಿ ಅಲ್ಲಿಂದ ನಾವು ಫ್ರೆಶ್ ಅಪ್ ಆದಮೇಲೆ ಹೋಟೆಲ್ಗಳನ್ನು ಹುಡುಕೊಂಡು ಹೋದ್ವಿ ಯಾವ್ದು ಸಿಗತ್ತೆ ಅಂತ. ನಮ್ಮ ಏರಿಯಾದಲ್ಲೇ ಏನಿತ್ತು, ಫ್ಯಾಟ್ ಫಿಶ್ ಅಂತ ದೊಡ್ಡ ರೆಸ್ಟೋರೆಂಟ್ ಇತ್ತು. ಇಲ್ಲಿ ಬಂದುಬಿಟ್ಟು ನಾವು ಫಿಶ್ ಟ್ರೈ ಮಾಡೋಣ ಅಂತ ಬಂದ್ವಿ. ಬಟ್ ತುಂಬ ಕಾಸ್ಟ್ಲಿ, ಅಂದರೆ ವಿಪರೀತ ಕಾಸ್ಟ್ಲಿ. ಯಾಕೆ ಇಷ್ಟು ಈ ಸಲ ಕಾಸ್ಟ್ಲಿ ಅಂತ ಹೇಳಿದರೆ, ಸಿಲಿಂಡರ್ ಪ್ರಾಬ್ಲಮ್ಮು ಗೋವಾದಲ್ಲೂ ಕೂಡ ಪರಿಣಾಮ ಬೀರಿದೆ. ಹಾಗಾಗಿ ಊಟ ಈ ಸಲ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು ನಮಗೆ ಎಲ್ಲಿ ಹೋದರೂ ಕೂಡ. ಸ್ಟಾರ್ಟರ್ ಏನಾದರೂ ತೊಗೊಳ್ಳೋಣ, ತುಂಬ ಹೊಟ್ಟೆ ಹಸಿತಿದೆ ಅಂತ ಅಂದಾಗ ಸದ್ಯಕ್ಕೆ ನೀವು ಬೇಗ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಪೀನಟ್ ಸಲಾಡ್ ಸಿಗುತ್ತೆ ಅಷ್ಟೇ. ಬಿಟ್ಟರೆ ಈಗ ತಾನೇ ಓಪನ್ ಆಗಿದೆ ಹೋಟೆಲ್ಲು, ಹಾಗಾಗಿ ಸರ್ವ್ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಲೇಟ್ ನೈಟ್ ಎಲ್ಲ ತುಂಬ ಪಾರ್ಟಿ ನಡೆಯುತ್ತೆ. ರೆಸ್ಟೋರೆಂಟ್ ಓಪನ್ ಆಗೋದೇ ಸುಮಾರು 12:15 ಮೇಲೆ ಕಿಚನ್ ಓಪನ್ ಆಗುತ್ತೆ ಅಂತ ಹೇಳಿದರು. ನಾವು ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ, ಎದ್ದು ಹೋಗ್ತೀವಿ ಅಂತ ಅಂದ್ವಿ. ಇನ್ನೊಂದು 1/2 ಅವರ್ ವೆಯ್ಟ್ ಮಾಡಿ, ಅಷ್ಟರಲ್ಲಿ ಆಗಿಬಿಡತ್ತೆ ಅಂತ ಹೇಳಿದರು. ಬೇಗ ಆಗೋವಂಥದ್ದು, ಬೇಗ ಸಿಗೋ ಅಂತಹದ್ದು ಬಿರಿಯಾನಿ ಅಂತ ಹೇಳಿದ್ದಕ್ಕೆ ನಾವು ಬಿರಿಯಾನಿ ತೊಗೊಂಡು ತಿಂತಾಯಿದ್ದೀವಿ. ಹಸಿವು ತಾಳಕ್ಕಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಫಿಶ್ಶು ಇನ್ಯಾವಾಗಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಇದು ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಏನಿದೆ, ಹೊರಗಡೆ ವ್ಯೂ ಹೇಗಿತ್ತು ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದಕ್ಕೋಸ್ಕರ ನಾವು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ನಮ್ಮ ಮನೆಯವರು ಹೊರಗಡೆ ಬರೋ ತನಕ ಒಂದೊಂದು ಸ್ವಲ್ಪ ವೀಡಿಯೋಸು, ಫೋಟೋ ಕ್ಲಿಪ್ಸನ್ನ ಎಲ್ಲ ತೊಗೊಂಡ್ವಿ. ಬ್ಯೂಟಿಫುಲ್ ಆಗಿದೆ ಅದು ವಾತಾವರಣ. ನೆಕ್ಸ್ಟು ಊಟ ಮುಗಿಸ್ಕೊಂಡು ನಾವು ಅಂಜನಾ ಬೀಚಿಗೆ ಬಂದ್ವಿ. ಅಂಜನಾ ಬೀಚಲ್ಲಿ ವಾಟರ್ ಗೇಮ್ಸ್ ತುಂಬ ಫೇಮಸ್ ಇದೆ, ಹಾಗಾಗಿ ಮಕ್ಕಳಿಗೆ ಆಟ ಆಡ್ಸೋಣ ಅಂತ ನಾವು ಬಂದ್ವಿ. ಲಾಸ್ಟ್ ಟೈಮ್ ಕೂಡ ಬೋಟಿಂಗ್ ಮಾಡಿದ್ವಲ್ವ, ಈ ಸಲನೂ ಕೂಡ ಬೋಟಿಂಗ್ ಆದರೂ ಮಾಡೋಣ. ಹೊರಗಡೆ ವಿಪರೀತ ಬಿಸಿಲಿರೋದ್ರಿಂದ ಎಲ್ಲೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ. ಬೀಚ್ಗಳ ಹತ್ರ ಹೋದಾಗ ಸ್ವಲ್ಪ ಅದು ಏನಿದೆ ವಾಟರ್ ವೇಪರ್ಸಿಂದನಾದರೂ ಕೂಲ್ ಆಗುತ್ತೆ ಬಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಬೀಚ್ ಹತ್ರ ಬಂದ್ವಿ. ಇದು ಅಲೆಗಳು ಬಂದು ಹೊಡಿತಾ ಇದೆ ಅಲ್ವಾ ದಡಕ್ಕೆ, ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇತ್ತು ಅಂದರೆ, ಮತ್ತೆ ಅಷ್ಟೇ ಡೇಂಜರಸ್ ಇದೆ. ಇದೇನು ಕಲ್ಲು ಬಂಡೆ ಕಾಣ್ತಿದೆ, ತುಂಬ ಕಾಲಿಗೆ ಚುಚ್ಚುತ್ತಾ ಇತ್ತು. ಸ್ಲಿಪ್ಪರ್ ಹಾಕ್ಕೊಂಡ್ರೆ ಮಾತ್ರ ಅದ್ರ ಮೇಲೆ ನಡಿಲಿಕ್ಕೆ ಆಗೋವಂಥದ್ದು, ಬರೇ ಕಾಲಿನಲ್ಲಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಕೆಲವೊಂದು ಅಲ್ಲಿ ಫೋಟೋಸು ಮತ್ತು ವೀಡಿಯೋಸು ಮಾಡಿಕೊಂಡು ನಾವು, ಇದು ನಾನು ಹೇಳಿದ್ನಲ್ವ, ಈ ಬೇರೆ ಬೀಚ್ಗಳು ತುಂಬ ಸ್ಲೋಪಲ್ಲಿ ಇದೆ ದಡ, ಆದರೆ ಬಾಗಾ ಬೀಚಲ್ಲಿ ಹಾಗಲ್ಲ, ಫ್ಲ್ಯಾಟ್ ಸರ್ಫೇಸ್ ಇದೆ. ಇಲ್ಲಿ ತುಂಬ ಡೇಂಜರಸ್ಸು. ಅಂಜನಾ ಬೀಚಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಆಟ ಆಡಿಸೋದು ತುಂಬ ಡೇಂಜರಸ್ಸು. ಆಟ ಆಡಬೇಕು ಅಂದರೆ ಬಾಗಾ ಬೀಚಲ್ಲಿ ಮಾತ್ರ ಆಡಿ. ಅಂಜನಾ ಬೀಚಲ್ಲಿ ಫೇಮಸ್ ಅಂತ ಅಂದರೆ ವಾಟರ್ ಗೇಮ್ಸ್ಗಳು ಏನಂದರೆ ಸ್ಪೀಡ್ ಬೋಟಿಂಗು ಮತ್ತು ಇದೊಂದು ಬೈಕ್ ತೋರಿಸ್ತಾ ಇದ್ದಾರಲ್ವ, ಈ ಬೈಕ್ ರೈಡ್ ಏನದು ನನಗೆ ಹೆಸರು ಗೊತ್ತಿಲ್ಲ. ಇದೆಲ್ಲ ಮೋಸ್ಟ್ಲಿ ಇಲ್ಲಿ ಇಳಿಜಾರು ಪ್ರದೇಶ ಇರೋದ್ರಿಂದ ಇದೆಲ್ಲ ವಾಟರ್ ಗೇಮ್ಸು ಇಲ್ಲಿ ಫೇಮಸ್ ಅಂತ ಕಾಣುತ್ತೆ. ಇದನ್ನು ಜಾಸ್ತಿ ಯೂಸ್ ಮಾಡಿ ಅಲ್ಲಿ ದಡ ಹಾಗೆ ಸ್ಲ್ಯಾಂಟಾಗಿ ಆಗಿರೋದು ಅಂತ ಮೋಸ್ಟ್ಲಿ ಅನಿಸುತ್ತೆ. ಪ್ರಧಾನ್ ಕೂಡ ಆಡ್ತೀನಿ ಅಂತ ಹೇಳ್ದ, ಅದಕ್ಕೆ ನಾವು ಬೋಟಿಂಗಿಗೆ ಫಸ್ಟ್ ಕೇಳಿದ್ವಿ. ತುಂಬ ಕಾಸ್ಟ್ಲಿ ಹೇಳಿದರು, ಪರ್ ಹೆಡ್ಡು 5,000 ಅಂತ ಹೇಳಿದ್ದಕ್ಕೆ ನಾವು ಇಷ್ಟು ಜಾಸ್ತಿನಾ ಅಂತ ಹೇಳಿ ನಾವು ಎಲ್ಲರಿಂದ ಸೇರಿ 3,000 ಕೊಡ್ತೀವಿ ಅಂತ ಮಾತಾಡಿದ್ವಿ. ಆದರೆ ಅವರು ಒಪ್ಪಲೇ ಇಲ್ಲ. ಅದಕ್ಕೋಸ್ಕರ
ಪ್ರಧಾನ್ ಒಬ್ಬನಾದರೂ ಆಡಲಿ ಅಂತ ಹೇಳಿ ಇದಕ್ಕೆ ಸುಮ್ಮನೆ ಹಿಂಗೆ ಜಸ್ಟ್ ಹೀಗೆ ಮುಂದೆ ಕರ್ಕೊಂಡು ವಾಪಸ್ ಬರ್ತಾರೆ. ಅಷ್ಟಕ್ಕೆ 500. ವಿಸ್ಮಯ ಕೂಡ ಆಡಲಿ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅವ್ರದ್ದು ಇಲ್ಲಿ ಬಂದಾಗ ನಾವು ಅವನ ಆಟ ಆಡೋ ಅಷ್ಟೊತ್ತಲ್ಲಿ 3:30 ಆಗಿಬಿಟ್ಟಿತ್ತು. ಅವ್ರದ್ದು ಊಟದ ಟೈಮ್ ಅಂತೆ. ಸುಮಾರು ಜನರಿಗೆ ರೈಡ್ ಮಾಡಿಸಿ ಸುಸ್ತಾಗಿದೆ ಅಂತ ಹೇಳಿ ಪ್ರಧಾನೇ ಲಾಸ್ಟು. ಪಾಪ ಅವನಿಗಾದರೂ ಒಂದು ಅವಕಾಶ ಸಿಕ್ತಲ್ಲ ಅಂತ ಖುಷಿ ಆಯಿತು. ಅವನಿಗೆ ಕರ್ಕೊಂಬಂದು ದಡಕ್ಕೆ ಅವರು ಹಾರಿದ್ದು ನೋಡಿ ತುಂಬ ಆಶ್ಚರ್ಯ ಆಗೋಯಿತು ನಮಗೆ, ಮತ್ತು ಅಷ್ಟೇ ಭಯ ಕೂಡ ಆಗೋಯಿತು. ಸಡನ್ ಅವನು ಎಷ್ಟು ಹೆದರ್ಕೊಂಡೋ ನಮಗೆ ಗೊತ್ತಿಲ್ಲ, ಆದರೆ ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳ್ದ. ಪಾಪ ಮಗಳು ಕೂಡ ಆಡ್ತೀನಿ ಅಂತ ಆಸೆ ಮಾಡ್ಕೊಂಡಿದ್ಲು, ಆದರೆ ಅವಳಿಗೆ ಅವಕಾಶ ಸಿಗಲಿಲ್ಲ. ನಮಗೂ ಕೂಡ ಬೇಜಾರಾಯಿತು, ಇಷ್ಟು ದೂರ ಬಂದು ಅವಳಿಗೆ ಆಡಿಸ್ಲಿಕ್ಕೆ ಆಗಲಿಲ್ವಲ್ಲ. ಸ್ವಲ್ಪ ಬೇಗ ಬಂದು ವಿಚಾರಿಸಿದ್ರೆ ಅವಕಾಶ ಸಿಕ್ತಿತ್ತು ಅಂತ. ಸ್ವಲ್ಪ ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟು ನಾವು ರೂಮಿಗೆ ಹೋಗ್ತೀವಿ ಇಲ್ಲಿಂದ. ಯಾಕೆಂದರೆ ವಿಪರೀತ ಬಿಸಿಲಿದೆ, ಇನ್ನೂ ಹೊರಗಡೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ರೂಮಿಗೆ ಹೋಗಿದ ತಕ್ಷಣ ಇಲ್ಲಿ ನಮಗೇನಿದೆ, ರೆಸಾರ್ಟಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಫೂಲ್ ಅವಕಾಶ ಇದೆ. ನಾವಿರೋ ತನಕ ಸ್ವಿಮ್ಮಿಂಗ್ ಫೂಲ್ನ ನಾವು ಯೂಸ್ ಮಾಡ್ಕೋಬೋದು. ಪ್ರಧಾನಮ್ಮ ಬಿಸಿಲಲ್ಲಿ ತುಂಬ ಸೆಕೆ ಆಗ್ತಿದೆ, ಬೀಚಲ್ಲಂತೂ ಆಡೋಕ್ಕಾಗಲಿಲ್ಲ, ಇಲ್ಲಿ ಆಟ ಆಡ್ತೀನಿ ಅಂದ. ಸರಿ ಆಟ ಆಡು ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಇಲ್ಲಿ ಕೂತ್ಕೊಂಡು ಅವನಿಗೆ ಆಟ ಆಡಿಸ್ತಾ ಇದ್ವಿ. ನಮ್ಮ ಮನೆಯವರು ಮತ್ತು ನಮ್ಮ ಮಾವ ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತಾಯಿದ್ರು. ನಾನು, ವಿಸ್ಮಯ ಮತ್ತು ಪ್ರಧಾನು ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದೀವಿ. ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ಕಸಿನೋಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ನಮ್ಮ ರೆಸಾರ್ಟಲ್ಲೇ ಏನು ರೆಸ್ಟೋರೆಂಟ್ ಇದೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ಮಾವ ಇನ್ನೂ ಬಂದಿರಲಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಏನು ಆರ್ಡ್ರ್ ಮಾಡಬೇಕು ಅಂತ. ಮಕ್ಕಳು ಅವ್ರಿಗೆ ಏನೆಲ್ಲ ಬೇಕು ಅದನ್ನು ತೊಗೊಂಡ್ರು. ನಮಗೆ ಕಾಫಿನೇ ಕುಡ್ದಿರಲಿಲ್ಲ ಇಲ್ಲಿ ಬಂದಾಗಿಂದ, ಹಾಗಾಗಿ ಕಾಫಿ ಬೇಕು ಅಂತ ನಾನು ಕೇಳ್ತಾ ಇದ್ದೆ. ಬಟ್ ನಾವು ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋವಂತಹ ಕಾಫಿನೇ ಬೆಸ್ಟು. ಎಲ್ಲೂ ಹೊರಗಡೆ ಕಾಫಿ ಸೂಟ್ ಆಗೋದೇ ಇಲ್ಲ ನನಗೆ. ಅದು ಕುಡಿದ್ರೂ ಕೂಡ ಕಾಫಿ ಕುಡಿತಾ ಇದ್ದೀನಿ ಅನ್ನೋ ಫೀಲೇ ಇರೋದಿಲ್ಲ. ಹಾಗಾಗಿ ಏನೋ ಕುಡಿಬೇಕಲ್ಲ ಅಂತ ಹೇಳಿಬಿಟ್ಟು ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಏನೆಲ್ಲ ಸ್ನ್ಯಾಕ್ಸ್ ಇದೆ ತಿಂದ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ ಕಸಿನೋಗೆ. ಈಗ ಹೊರಟಾಗ ನಮಗೆ ಎಂಥ ಸಿಚುವೇಶನ್ ಫೇಸ್ ಮಾಡಿದ್ವಿ ಅಂದರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಗಾಡಿ ಕೆಟ್ಟು ನಿಂತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಯಿತು, ಯಾಕಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.